ನಮಸ್ತೆ, ಬನ್ನಿ ಇವತ್ತು ಸುಲಭವಾಗಿ ಒಂದು ಟೊಮೆಟೊ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ಬಿಸಿ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಇದಕ್ಕಾಗಿ ನಾನಿಲ್ಲಿ ಸುಮಾರು 2 ರಿಂದ 3 ನಾಟಿ ಟೊಮೆಟೊನ ತಗೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಟೊಮೆಟೊದು ಸಿಪ್ಪೆ ಸುಟ್ಕೊಂಡು ಬರಬೇಕು, ಅಲ್ಲಿವರೆಗೂ ಇದನ್ನು ಸರಿಯಾಗಿ ಬೇಯಿಸ್ಕೊಳ್ಳಿ. ನೋಡಿ, ನಮ್ಮ ಟೊಮೆಟೊ ಸರಿಯಾಗಿ ಬೆಂದಾಗಿದೆ, ಟೊಮೆಟೊ ಸಿಪ್ಪೆನೂ ಸುಲಿದಾಗಿದೆ. ಬನ್ನಿ ಇದನ್ನು ಹೊರಗಡೆ ತಗೊಂಡು ಇದು ಆರೋವರೆಗೂ ಹಾಗೆ ಬಿಟ್ಬಿಡಿ. ಇದು ಆರಿದ ಮೇಲೆ ಸಿಪ್ಪೆಯನ್ನು ಬಿಡಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಈಗ ರುಬ್ಬಿರೋದನ್ನ ನಾವು ಟೊಮೆಟೊ ಕುದಿಸಿರುವ ನೀರಿನಲ್ಲೇ ಹಾಕೊಂಡು ಆಮೇಲೆ ನಮಗೆ ರುಚಿಗೆ ತಕ್ಕಂತೆ ಸಾಂಬಾರ್ ಪೌಡರ್ನ ಹಾಕೊಳ್ಳಿ. ನಾನಿಲ್ಲಿ ಸುಮಾರು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರನ್ನು ಹಾಕೊಂಡಿದ್ದೀನಿ. ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿ, ಯಾವುದು ಗಂಟು ಇರಬಾರ್ದು ಆ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡು ಸರಿಯಾಗಿ ಕುದಿಯಕ್ಕೆ ಬಿಟ್ಬಿಡಿ. ಬನ್ನಿ ಅಲ್ಲಿವರೆಗೂ ಇದು ಕುದಿತಾ ಇರಲಿ, ಅಲ್ಲಿವರೆಗೂ ನಾವು ಹಸಿ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಳ್ಳೋಣ. ಅದಕ್ಕಾಗಿ ನಾನು ಇದು ತಗೋತಾ ಇದ್ದೀನಿ 1 ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ, ಸ್ವಲ್ಪ ಹುಣಸೆ ಹಣ್ಣು ಹಾಗೂ 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಹಾಗೂ ಇದನ್ನು ಸೋಸಿಬಿಟ್ರೆ ನಮ್ಮದು ತೆಂಗಿನಕಾಯಿ ಹಾಲು ತಯಾರಾಯಿತು. ಇದನ್ನು ನೀವು ಬೇಕಂದರೆ ಸೋಸಿಬಿಟ್ಟು ಉಳಿದಿರುವ ತೆಂಗಿನಕಾಯಲ್ಲಿ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇನ್ನೊಂದು ಸರ್ತಿ ಹಾಲನ್ನು ತೆಗೆದುಕೋಬಹುದು. ಈಗ ಹಾಲನ್ನು ತೆಗೆದಾಗಿದೆ. ಈಗ ನಾವು ಕುದಿಸಿಟ್ಟಿರುವ ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೊಳ್ಳೋಣ. ಇದು ಚೆನ್ನಾಗಿ ನೊರೆ ಹೋಗಬೇಕು, ಅಲ್ಲಿವರೆಗೂ ಕುದಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಬನ್ನಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಎಣ್ಣೆ ತಗೊಳ್ತಾ ಇದ್ದೀನಿ. ಸುಮಾರು 2 ಟೀ ಸ್ಪೂನ್ ಅಷ್ಟು ತುಪ್ಪ, ಸ್ವಲ್ಪ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿರೋದು, ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಸ್ವಲ್ಪ ಇಂಗು, ಒಂದು 2-3 ಒಣಮೆಣಸಿನಕಾಯಿ ಹಾಕ್ಕೊಂಡು ಇದನ್ನು ಸರಿಯಾಗಿ ಬಾಡಿಸ್ಕೊಂಡು ಇದನ್ನು ನಾವು ಮಾಡಿಟ್ಟಿರುವ ಸಾಂಬಾರು ಪದಾರ್ಥ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸರಿಯಾಗಿ ಕಲಿಸ್ಬಿಟ್ರೆ ನಮ್ದೀಗ ಟೊಮೆಟೊ ಸಾರು ತಯಾರಾಯಿತು. ಇದನ್ನು ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿಯನ್ನು ನೀವು ಖಂಡಿತವಾಗಿಯೂ ಟ್ರೈ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.